ಶಾಲೆಯಲ್ಲಿ ವಸತಿ ಶಾಲೆ ಅಲ್ಲಿ ಮೊನ್ನೆ ಆ ಮಕ್ಕಳ ಕೈಯಲ್ಲಿ ಕೆಲವು ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು, ಆಮೇಲೆ ಮತ್ತೆ ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ. ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ. ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀವಿ. ನನ್ನಲ್ಲಿ ಆ ಪ್ರಿನ್ಸಿಪಾಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅವ್ರನ್ನ ಎಲ್ಲನೂ ಕೂತು ಮೀಟಿಂಗ್ ಮಾಡಿದೆ. ಮತ್ತು ಮಕ್ಕಳನ್ನ ಸಪ್ರೇಟಾಗಿ ಕರೆದು ಮಕ್ಕಳು ಕೂಡ ಮಾತಾಡಿದೆ. ಆ ಮಾಹಿತಿನೆಲ್ಲ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು, ಮತ್ತು ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಮಹದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದ್ದೆ. ನನಗೆ ಮೊದಲೇ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿತ್ತು. ನನ್ನ ತಕ್ಷಣ ಯಾರೇ ತಪ್ಪಿಸ್ತಿದ್ರು ಕೂಡ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ನಿನ್ನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಹೇಳಿದೆ. ಅದರ ಪ್ರಕಾರ ಇವತ್ತು 3 ಜನ ಪ್ರಿನ್ಸಿಪಾಲ್ರು ಮತ್ತು 2 ಟೀಚರ್ಸ್, ಮುನಿಯಪ್ಪ ಮತ್ತು ಮಂಜುನಾಥ್ ಅಂತೇಳಿ ಇಬ್ಬರನ್ನು ಕೂಡ 3 ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಜೊತೆಲೆ ಗೆಸ್ಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಶಿಸ್ತಿಲ್ಲ. ಅಲ್ಲಿ ಆ ಒಬ್ಬ ಗೆಸ್ಟ್ ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ, ಅವನು ಕೂಡ ತೆಗೆಯಕ್ಕೆ ಕೂಡ ನಾನು ಹೇಳಿದ್ದೀನಿ. ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನೇ ಇವು ಆಗಬಾರ್ದು. ವಸತಿ ಶಾಲೆಗಳು ಅಂದರೆ ತಂದೆ ತಾಯಿಗಳೆಲ್ಲ ಬಿಟ್ಟು, ಅವರ ಕುಟುಂಬವನ್ನು ಬಿಟ್ಟು ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ. ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿಂತಲೂ ಇಲ್ಲಿ ಕಡಿಮೆ ಇಲ್ಲ, ಮತ್ತೆ ನಮ್ಮ ಮನೆಯಕ್ಕಿಂತಲೂ ಇಲ್ಲೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ. ಆದರೆ ಅಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ಮಾಡೋದು ತಪ್ಪು. ಶಿಕ್ಷೆ ಆಗಬೇಕು. ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥದ್ದು ಯಾವುದು ರಿಪೀಟ್ ಆಗಬಾರ್ದು. ನಾನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ಕೂಡ ತಂದಿದ್ದೇನೆ. ಅದು ಕ್ರಮ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಅಂದರೆ ಯಾವ ತಪ್ಪಿಸಿ ಇವಾಗ ತನಿಖೆಗೆ ಆದೇಶ ಮಾಡಿದ್ದೀನಿ ಅಂತ. 100% ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ MLA ಎಲ್ಲ, ನಾನು ಎಲ್ಲರೂ ಕೂಡ ಅಷ್ಟೇ, ಇಂಥವ್ರಿಗೆ ಯಾರು ಕೂಡ ಸಹಕಾರ ಕೊಡೋದಿಲ್ಲ. ಅಲ್ಲಿ ಯಾರೇ ಇರಲಿ, ಎಷ್ಟೇ ಬಲಿಷ್ಠರಾಗಿರಲಿ, ಅವ್ರ ಮೇಲೆ ಈ ಆಗಿರುವಂಥ ತಪ್ಪನ್ನು ಮತ್ತೆ ಮರುಕಳಿಸಿರೋ ರೀತಿಯಲ್ಲಿ ಕ್ರಮ ವಹಿಸಬೇಕು.